ಸ್ಕ್ಯಾನಲ್ಲಿ ಹೆಮರೇಜಿಕ್ ಸಿಸ್ಟ್ ಅಥವಾ ಎಂಡೋಮೆಟ್ರಿಯೋಟಿಕ್ ಸಿಸ್ಟ್ ಅಂತ ರಿಪೋರ್ಟ್ ಬಂದಿದೆ, ಏನು ಮಾಡೋದು ಅಂತ ಕೇಳ್ತಾರೆ. ಮೊಟ್ಟ ಮೊದಲನೇದಾಗಿ ತಿಳ್ಕೊಳ್ಳಿ, ಹೆಮರೇಜಿಕ್ ಸಿಸ್ಟ್ ಒಂದು ಟೆಂಪರರಿ ಸಿಸ್ಟ್, ಅದು ನೆಕ್ಸ್ಟ್ 1 ಅಥವಾ 2 ತಿಂಗಳಲ್ಲಿ ಕರಗೋಗೋ ಸಾಧ್ಯತೆ ಇರ್ತದೆ. ಆದರೆ ಎಂಡೋಮೆಟ್ರಿಯೋಟಿಕ್ ಸಿಸ್ಟ್ ಏನಿರ್ತದಲ್ಲ, ಇದು ಎಂಡೋಮೆಟ್ರಿಯೋಸಿಸ್ನ ಮುನ್ಸೂಚನೆ ಆಗಿರಬಹುದು. ಹಾಗಾಗಿ ತಾವು ತಜ್ಞ ವೈದ್ಯರನ್ನ ಭೇಟಿಯಾಗಿ ಟ್ರಾನ್ಸ್ವಜೇನಲ್ ಸ್ಕ್ಯಾನ್ ಮಾಡಿಸ್ಕೊಂಡು ಇದು ಕೇವಲ ಸಿಸ್ಟ್ ಇದೆಯಾ ಅಥವಾ ಎಂಡೋಮೆಟ್ರಿಯೋಸಿಸ್ ಇದೆಯಾ ಅಂತಕ್ಕಂಥ ಖಾತ್ರಿ ಮಾಡಿಕೊಳ್ಳೋದು ತುಂಬ ಮುಖ್ಯ. ಇದಲ್ಲದೆ ನಮಗೆ ಯಾವ ಸಿಂಪ್ಟಮ್ಗಳಿದೆ, ಕಿಬ್ಬೊಟ್ಟೆ ನೋವಿದೆಯಾ ಅಥವಾ ಮುಟ್ಟಾಗಬೇಕಾದ್ರೆ ಹೊಟ್ಟೆ ನೋವಾಗ್ತಾ ಇದೆಯಾ, ಈ ಎಲ್ಲ ವಿಷಯಗಳನ್ನ ಗಮನದಲ್ಲಿಟ್ಟುಕೊಂಡು ತಮ್ಮ ಚಿಕಿತ್ಸೆಯನ್ನು ಪ್ಲ್ಯಾನ್ ಮಾಡಲಾಗ್ತದೆ. ಹಾಗಾಗಿ ಕೇವಲ ಸ್ಕ್ಯಾನ್ ರಿಪೋರ್ಟಲ್ಲಿ ಹೆಮರೇಜಿಕ್ ಸಿಸ್ಟ್ ಬಂದ ಮಾತ್ರಕ್ಕೆ ತಮಗೆ ಆಪರೇಷನ್ ಅವಶ್ಯಕತೆ ಇಲ್ಲ. ಇದು ಬೇರೆ ಯಾವುದಾದ್ರೂ ಡಿಸೀಸ್ನ ಮುನ್ಸೂಚನೆ ಆಗಿದೆಯಾ ಅಂತಕ್ಕಂಥ ಕನ್ಫರ್ಮ್ ಮಾಡಿಕೊಳ್ಳೋದು ಒಳ್ಳೆಯದು.